ಹಾಯ್ ಎಲ್ಲರಿಗೂ. ನನ್ನ ಹೆಸರು ಅರ್ಜುನ್. ನಾನು ಶಿವಮೊಗ್ಗದ ಹಳ್ಳಿ ಕಡೆ ಇರುವವನು. ಸದ್ಯಕ್ಕೆ ಕೃಷಿ ಮಾಡಿಕೊಂಡೇ ಬದುಕ್ತಾ ಇದ್ದೀನಿ. ಆದ್ರೆ ಕೆಲವು ವರ್ಷಗಳ ಹಿಂದೆ ನಾನು ಮೊದಲ ಸಲ ಮೈಸೂರಿಗೆ ಹೋಗಿದ್ದಾಗ ನಡೆದ ಒಂದು ಘಟನೆ ಹೇಳ್ತೀನಿ. ನಮ್ಮಪ್ಪ ತೀರಿ ಹೋಗಿದ್ದರಿಂದ ಮನೆಯ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿದ್ದಿತ್ತು. ಮನೆ ಆರ್ಥಿಕ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿರ್ಲಿಲ್ಲ. ಹೀಗಿರುವಾಗ ನಮ್ಮೂರಿನ ನಮ್ಮ ದೂರದ ಸಂಬಂಧಿಕರೊಬ್ಬರು, ಅವರ ಹೆಸರು ಬೇಡ, ಮೈಸೂರಿಗೆ ಬರುವಂತೆ ಹೇಳಿ ಅವರ ಯಜಮಾನರ ಹತ್ರ ಮಾತಾಡಿ ನನಗೆ ಕೆಲಸ ಕೊಡಿಸೋದಾಗಿ ಹೇಳಿದರು. ನಾನು ಮನೆಯಲ್ಲಿ ಹೇಳಿದಾಗ ಅವರೆಲ್ಲ ಸರಿ ಅಂದ್ರು. ನಮ್ಮೂರವರು, ಪರಿಚಯದವರು ಆಗಿದ್ದರಿಂದ ಅವರ ಮನೆಗೆ ಹೋಗೋದಕ್ಕೆ ಮನೆಯಲ್ಲಿ ಯಾವುದೇ ಅಭ್ಯಂತರ ಇರಲಿಲ್ಲ. ಅವರು ಮಾತ್ರ ಮೈಸೂರಿನಲ್ಲಿ ಅವರ ಯಜಮಾನರ ಜೊತೆ ಬಾಡಿಗೆ ಮನೆಯಲ್ಲಿ ಇದ್ರು. ಅವರ ಕುಟುಂಬ ನಮ್ಮೂರಿನಲ್ಲಿ ಇತ್ತು. ಅವರು ನೋಡಲು ತುಂಬಾ ಸುಂದರವಾಗಿದ್ದರು. ಚಂದದ ಮುಖ, ಕಣ್ಣಿಗೆ ತುಂಬಾ ಅಂದವಾಗಿ ಕಾಣ್ತಾ ಇದ್ರು. ಮದುವೆಯಾಗಿ 2 ವರ್ಷ ಆಗಿತ್ತು. ಅವರ ಯಜಮಾನರು ಸೇಲ್ಸ್ ಕಂಪನಿಯಲ್ಲಿ ಇರೋದ್ರಿಂದ ಹೆಚ್ಚಾಗಿ ಮನೆಯಲ್ಲಿ ಇರ್ತಾ ಇರ್ಲಿಲ್ಲ. ಅವರ ಮನೆ ಚಿಕ್ಕದಾಗಿದ್ರೂ ನನಗೆ ಉಳಿದುಕೊಳ್ಳಲು ಅವಕಾಶ ಕೊಟ್ಟರು. ನಾನು ಹಳ್ಳಿಯಲ್ಲಿ ಗಟ್ಟಿಮುಟ್ಟಾಗಿದ್ದೆ, ತಿಂದುಂಡು ಆರಾಮವಾಗಿದ್ದೆ. ಅವರ ಮನೆಗೆ ಹೋದಾಗ ಇಬ್ಬರು ಸೇರಿ ನನ್ನನ್ನು ಸ್ವಾಗತಿಸಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. 1 ವಾರ ಅಲೆದಾಡಿದ ಮೇಲೆ ನನಗೆ ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಸಿಕ್ತು. ಡಿಗ್ರಿ ಅರ್ಧಕ್ಕೆ ನಿಲ್ಲಿಸಿದ್ದ ನನಗೆ ಯಾವ ಕೆಲಸವಾದ್ರೇನು ಅಂತ ಆ ಕೆಲಸಕ್ಕೆ ಸೇರಿಕೊಂಡೆ. ಆ ವಿಷಯ ಮನೆಯಲ್ಲಿ ಹೇಳಿದಾಗ ಅವರಿಗೂ ಖುಷಿಯಾಗಿತ್ತು. 2 ದಿನ ಆದ ಮೇಲೆ ಕೆಲಸಕ್ಕೆ ಹೋಗೋಕೆ ಶುರು ಮಾಡಿದೆ. ನನಗೆ ಕೆಲವೊಮ್ಮೆ ರಾತ್ರಿ ಪಾಳಿ, ಕೆಲವೊಮ್ಮೆ ಹಗಲು ಪಾಳಿ ಇರ್ತಿತ್ತು. ನಾನು ಮನೆಯಲ್ಲಿದ್ದಾಗ ಅವರಿಗೆ ಅಡುಗೆ ಮನೆಯ ಕೆಲಸ, ದಿನಸಿ ತಂದುಕೊಡುವುದು, ಹೀಗೆ ಬೇರೆ ಬೇರೆ ಕೆಲಸಗಳಲ್ಲಿ ಸಹಾಯ ಮಾಡ್ತಿದ್ದೆ. ಹೀಗೆ ಮನೆಯಲ್ಲಿ ಸಹಾಯ ಮಾಡ್ತಾ ಇರುವಾಗ ಹೆಚ್ಚಾಗಿ ಇಬ್ಬರೇ ಇರ್ತಿದ್ವಿ. ಆವಾಗ ಅವರು ನನ್ನನ್ನು ಪ್ರೀತಿಯಿಂದ ನೋಡೋ ತರ ಕಾಣ್ತಾ ಇದ್ರು. ಅಲ್ಲದೆ ಕೆಲವೊಮ್ಮೆ ಕೆಲಸ ಮಾಡೋವಾಗ ಕೈತಾಗಿದ್ರು. ನಾನು ಅದನ್ನ ಜಾಸ್ತಿ ತಲೆಕೆಡಿಸಿಕೊಳ್ಳುತ್ತಾ ಇರ್ಲಿಲ್ಲ. 1 ತಿಂಗಳು ಆದ್ಮೇಲೆ ನಾನು ಬೇರೆ ರೂಮ್ಗೆ ಹೋಗ್ತೀನಿ ಅಂತ ಹೇಳಿದಾಗ ಅವರ ಯಜಮಾನರು, ಬೇಡಪ್ಪ, ಇಲ್ಲೇ ಇರು, ನಾನು ಕೂಡ ಸೇಲ್ಸ್ ಅಂತ ಬೇರೆ ಊರಿಗೆ ಹೋಗ್ತೀನಿ, ಇವರು ಒಬ್ಬರೇ ಇರ್ತಾರೆ, ಸಿಟಿಯಲ್ಲಿ ಒಬ್ಬರೇ ಇರೋದು ಕಷ್ಟ, ನೀನು ಹೊರಗೆ ರೂಮ್ ಮಾಡ್ಕೊಂಡ್ರೆ ಒಬ್ಬಂಟಿಯಾಗ್ತೀಯಾ, ಊಟದ ಸಮಸ್ಯೆನೂ ಆಗುತ್ತೆ ಅಂತ ಹೇಳಿದರು. ನಾನು ಮನೆಯಲ್ಲಿ ಮಾತಾಡಿ ಕೊನೆಗೆ ಅಲ್ಲೇ ಇರೋದಕ್ಕೆ ಒಪ್ಪಿಕೊಂಡೆ. 1 ತಿಂಗಳ ಸೆಕ್ಯೂರಿಟಿ ಕೆಲಸದ ನಂತರ ಸಾಯಂಕಾಲ ಬಂದು ಊಟ ಮಾಡಿ ಮಲಗುತ್ತಿದ್ದೆ. ನನಗೆ ಕೆಲವೊಮ್ಮೆ ಸರಿಯಾಗಿ ಕಣ್ಣು ಮುಚ್ಚುತ್ತಾ ಇರಲಿಲ್ಲ. ಜೊತೆಗೆ ನನಗೆ ಅನಿಸಿದ್ದು ಏನೆಂದರೆ, ಅವರು ಸುಖ ಸಂತೋಷದಿಂದ ಇರಲಿಲ್ಲ. ಅವರ ಗಂಡ ಸರಿಯಾಗಿ ಇವರನ್ನು ನೋಡಿಕೊಳ್ಳುತ್ತಿಲ್ಲ ಎನ್ನುವುದು ಗೊತ್ತಾಯಿತು. ಆದ್ರೆ ನಾನು ಈ ಬಗ್ಗೆ ಕೇಳೋಕೆ ಆಗಲಿಲ್ಲ. ಮೊದಲ ತಿಂಗಳ ಸಂಬಳ ಬಂದ ಮೇಲೆ ನಾನು ಎಲ್ಲರಿಗೂ ಬಟ್ಟೆ ತಂದಿದ್ದೆ. ಮರುದಿನ ಅವರು ಮತ್ತು ಅವರ ಯಜಮಾನರು ಆ ಬಟ್ಟೆ ಹಾಕಿಕೊಂಡಿದ್ದರು. ಆದ್ರೆ ನಾನು ಅವರ ಯಜಮಾನರನ್ನ ಗಮನಿಸದೆ ಇವರನ್ನೇ ನೋಡುತ್ತಾ ನಿಂತಿದ್ದೆ. ಆಕಾಶದಿಂದ ಇಳಿದು ಬಂದ ಚುಕ್ಕಿಯಂತೆ ಕಾಣ್ತಾ ಇದ್ರು. ಹೇಗೆ ಕಾಣ್ತಾ ಇದ್ದೀನಿ ಅಂತ ಅವರು ಕೇಳಿದಾಗ ನನಗೆ ಮಾತುಗಳೇ ಹೊರಡಲಿಲ್ಲ. ಕೊನೆಗೆ ಸಮಾಧಾನ ಮಾಡಿಕೊಂಡು, ಇಬ್ಬರೂ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿದೆ. ಈ ಘಟನೆಯಾದ ಮೇಲೆ ಮನೆಯಲ್ಲಿ ಕಸಗುಡಿಸುವಾಗ, ಬಟ್ಟೆ ಒಗೆಯುವಾಗ ಅವರನ್ನೇ ನೋಡುತ್ತಾ ಇದ್ನಲ್ಲದೆ ಟಿವಿ ನೋಡುವಾಗ ಅವರ ಪಕ್ಕದಲ್ಲೇ ಹೋಗಿ ಕೂತು ಮಾತಾಡಿಸುತ್ತಿದ್ದೆ. ಅವರು ಅದಕ್ಕೆ ವಿರೋಧ ಮಾಡದೆ ಸುಮ್ಮನೆ ಕೂರುತ್ತಿದ್ದರು. ಹೀಗಿರುವಾಗ ಒಂದು ದಿನ ಅವರ ಯಜಮಾನರು 1 ವಾರದ ಮಟ್ಟಿಗೆ ಬಿಸಿನೆಸ್ ಟ್ರಿಪ್ ಅಂತ ಹೈದರಾಬಾದ್ಗೆ ಹೋದರು. ಅವತ್ತು ಸಾಯಂಕಾಲ ನಾನು ಬೇಗ ಮನೆಗೆ ಬಂದಾಗ ಅವರು ಮನೆಯ ಮೇಲ್ಚಾವಣಿಯ ಮೇಲೆ ಬಟ್ಟೆ ಒಗೆಯುತ್ತಾ ನಿಂತಿದ್ದರು. ನಾನು ಅಲ್ಲಿಗೆ ಹೋದಾಗ ನನ್ನ ಕಣ್ಣುಗಳೇ ನನ್ನನ್ನು ನಂಬದಾದವು. ಬಟ್ಟೆ ಒಗೆಯುವಾಗ ಆ ಸೌಂದರ್ಯದ ದರ್ಶನವಾಯಿತು. ಮತ್ತೊಂದೆಡೆ ಸೂರ್ಯಾಸ್ತಾನೂ ಆಗುತ್ತಾ ಇತ್ತು. ನಾನು ಅವರ ಜೊತೆ ಮಾತಾಡ್ತಾ ಅಲ್ಲೇ ಸ್ವಲ್ಪ ಹೊತ್ತು ನಿಂತುಕೊಂಡೆ. ನಾನು ಅವರನ್ನೇ ನೋಡ್ತಾ ಇರೋದು ಗೊತ್ತಿದ್ರೂ ಸಹ ನೋಡ್ಲಿ ಬಿಡು ಅನ್ನೋ ತರ ಸುಮ್ಮನಿದ್ರು. ಅಲ್ಲಿಗೆ ಆ ಸೌಂದರ್ಯವನ್ನು ಕಂಡು ನನ್ನೊಳಗೆ ಏನೋ ಎದ್ದು ಕುಣಿಯೋಕೆ ಶುರು ಮಾಡಿತು. ಅದನ್ನ ಗಮನಿಸಿದ ಅವರು ನಗುತ್ತಾ, ಹೋಗು, ಇಬ್ಬರಿಗೂ ಚಹಾ ಮಾಡುವ ಅಂತ ಹೇಳಿದರು. ನಾನು ಹಾಲು ಇಲ್ಲ ಅಂದಾಗ ಅವರು ಇಲ್ಲಿ ನಿಂತರೆ ಸಿಗುತ್ತಾ? ನನ್ನ ಹತ್ರಾನೂ ಇಲ್ಲ, ಅಂಗಡಿಗೆ ಹೋಗಿ ತಗೊಂಡು ಬಾ ಅಂದ್ರು. ನನಗೆ ಅವರ ಮಾತು ಅರ್ಥವಾಯಿತು. ಸರಿ, ಹೋಗಿ ಹಾಲು ತಂದು ನಿಮ್ಗೆ ಚಹಾ ಮಾಡಿಕೊಡ್ತೀನಿ. ಆದ್ರೆ ನಾನು ಹಾಲು ಕುಡೀತೀನಿ ಅಂತ ಹೇಳಿದಾಗ ಅವರು, ಕುಡೀತೀಯಾ? ನನಗೂ ಗೊತ್ತು ಅಂತ ಹೇಳಿ ನಕ್ಕರು. ಆಮೇಲೆ ಅಂಗಡಿಗೆ ಹೋಗಿ ಬಾ ಅಂದ್ರು. ನಾನು ಹೋಗಿ ಹಾಲು ತಂದು ಇಬ್ಬರಿಗೂ ಚಹಾ ಮಾಡಿದೆ, ಕುಡಿದು ಕೂತಿದ್ದೆವು. ಸ್ವಲ್ಪ ಹೊತ್ತಿನ ನಂತರ ಇಬ್ಬರೂ ಮನೆಗೆ ಬೇಕಾದ ದಿನಸಿ ತರಲು ಆಟೋದಲ್ಲಿ ಹೊರಡಬೇಕಾಯಿತು. ಆಟೋದ ಸೀಟಿನ ಮೇಲೆ ಕುಳಿತಾಗ ನನ್ನ ಮೊಣಕೈ ಅವರಿಗೆ ತಾಗಿತು. ಅದು ಸೀಟಿನ ಸೋಫಾ ಇದ್ದ ಹಾಗೆ ಮೆತ್ತಗೆ ಅನಿಸಿತು.
ಕ್ಷಮಿಸಿಯೇ ಅಂದಾಗ ಅವರು ಪರವಾಗಿಲ್ಲ, ಇದೆಲ್ಲ ಸಹಜ ಅಂತ ನಕ್ಕು ಸುಮ್ಮನಾದರು. ವಾಪಸ್ ಬರುವಾಗ ಪಕ್ಕದಲ್ಲೇ ಅಂಟಿಕೊಂಡು ಕೂತಿದ್ದೆ. ಆಗಲೂ ಮೊಣಕೈ ಪದೇ ಪದೇ ತಾಗುತ್ತಾ ಇತ್ತು. ಆದ್ರೆ ರೋಡಿನಲ್ಲಿ ಬರ್ತಾ ಇದ್ದರಿಂದ ಅವರು ಸುಮ್ಮನಿದ್ದರು. ಮನೆಗೆ ಬಂದ ಮೇಲೆ ಅವರು ದಿನಸಿ ಸಾಮಾನು ಮೇಲೆ ಇಡಬೇಕು ಬಾ ಅಂದ್ರು. ನಾನು ಕುರ್ಚಿ ಮೇಲೆ ನಿಂತು ಎಲ್ಲಾ ಸಾಮಾನು ಮೇಲೆ ಇಡುತ್ತಾ ಇದ್ದೆ. ಅವರು ಒಂದೊಂದಾಗಿ ಸಾಮಾನು ಕೊಡುತ್ತಿದ್ದರು. ಹೀಗೆ ಮೇಲೆ ನಿಂತು ಕೆಳಗೆ ನೋಡಿದಾಗ ನನಗೆ ಮತ್ತೆ ಅವರ ಸೌಂದರ್ಯದ ದರ್ಶನವಾಗತೊಡಗಿತು. ಹಾಗೆ ಬಹಳ ಹೊತ್ತು ಅವರನ್ನೇ ನೋಡಿದಾಗ ಮತ್ತೊಮ್ಮೆ ನನ್ನೊಳಗಿನ ಆ ಭಾವನೆ ಎದ್ದು ಕುಣಿಯಲು ಶುರು ಮಾಡಿತು. ನನಗೆ ಕುರ್ಚಿ ಮೇಲೆ ನಿಲ್ಲಲು ಸಹ ಮುಜುಗರ ಆಯಿತು. ಅದನ್ನು ಗಮನಿಸಿದ ಅವರು ನಗುತ್ತಾ ಸುಮ್ಮನಾದರು. ಕೊನೆಗೆ ಅವರೇ ಕೈ ಮುಂದೆ ಹಾಕಿ ಹಿಡಿದು ಆ ಕೆಲಸ ಮುಗಿಸಿದರು. ಹೀಗೆ ನಡೆದ ಒಂದೆರಡು ಘಟನೆಗಳಿಂದ ನನ್ನ ಜೀವನವೇ ಬದಲಾಗಿ ಬಿಟ್ಟಿತು. ಮೊದಲಿಗೆ ನಾನು ಅವರ ಮನೆಯಲ್ಲಿಯೇ ಇದ್ದಿದ್ದೆ. ಆದ್ರೆ ಆಮೇಲೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನಿಸಿದ ಮೇಲೆ ಒಂದು ದಿನ ಊಟಕ್ಕೆ ಕೂತಾಗ ಇದು ತಪ್ಪಲ್ವಾ? ಏನಾದ್ರೂ ಸಮಸ್ಯೆ ಆದ್ರೆ ಏನು ಮಾಡೋದು ಅಂತ ಕೇಳಿದೆ. ಅವರು ಹಾಗೇನಿಲ್ಲ, ವಿಷಯ ಗುಟ್ಟಾಗಿರಲಿ, ನೀನು ನಿನ್ನ ಪಾಡಿಗೆ ಸುಮ್ಮನಿರು, ನಾನು ಕೂಡ ಸುಮ್ಮನಿರ್ತೀನಿ ಅಂತ ಹೇಳಿದರು. ಆದರೆ ಕೆಲವು ದಿನಗಳ ನಂತರ ನಾನು ಆ ಮನೆಯನ್ನು ಬಿಟ್ಟು ಬೇರೆ ಏರಿಯಾದಲ್ಲಿ ರೂಮ್ ಮಾಡಿದೆ. ಆ ಏರಿಯಾ ನನ್ನ ಆಫೀಸ್ಗೂ ಹತ್ತಿರವಿತ್ತು. ಒಮ್ಮೆಲೆ ಅವರ ಮನೆಗೆ ಹೋಗೋದು ಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಾಗಿ ಆಗೊಮ್ಮೆ ಈಗೊಮ್ಮೆ ಹೋಗಿ ಬರ್ತಾ ಇದ್ದೆ. ಕೊನೆಗೆ ಇದೆಲ್ಲ ಬೇಡವೇ ಬೇಡ ಅಂತ ನಿರ್ಧರಿಸಿ ನಾನು ಊರಿಗೆ ವಾಪಸ್ ಬಂದೆ. ಊರಿನಲ್ಲಿ ಒಂದು ಹೊಲವನ್ನು ಹಿಡಿದು ಕೃಷಿ ಮಾಡಿಕೊಂಡು ನನ್ನ ಜೀವನವನ್ನು ನಾನೇ ನಡೆಸ್ತಾ ಇದ್ದೀನಿ. ಏಕೆಂದರೆ ಮನೆಗೆ ಆಧಾರಸ್ತಂಭ ಅಂದ್ರೆ ನಾನೊಬ್ಬನೇ. ನನ್ನಿಂದ ಏನಾದ್ರೂ ಸಮಸ್ಯೆ ಆದ್ರೆ ಅದು ಊರಿನ ನಮ್ಮ ಕುಟುಂಬಸ್ಥರಿಗೂ ತೊಂದರೆ ಆಗುತ್ತೆ ಅಂತ ಆಗಲೇ ವಿಚಾರ ಮಾಡಿ ಎಷ್ಟು ಕಷ್ಟವಾದರೂ ಸರಿ ಇಲ್ಲೇ ಇರ್ತೀನಿ ಅಂತ ವಾಪಸ್ ಬಂದೆ. ಯಾರೂ ಕೂಡ ತಪ್ಪು ಮಾಡಬೇಡಿ. ಇದರಿಂದ ಯಾವುದೇ ಕಾರಣಕ್ಕೂ ಒಳ್ಳೆಯದು ಆಗಲ್ಲ. ನಿಮ್ಮ ಸಮಸ್ಯೆಗೆ ನಿಮ್ಮಲ್ಲಿಯೇ ಪರಿಹಾರ ಇರುತ್ತೆ ಎನ್ನುವುದು ನನ್ನ ಅನಿಸಿಕೆ. ಗೆಳೆಯರೇ, ಇಂತಹ ಕಾಲ್ಪನಿಕ ಘಟನೆಗಳು ಕತೆಗಳಂತೆ ನಿಜ ಜೀವನದಲ್ಲಿ ನಡೆದರೆ ಜೀವ ಮತ್ತು ಜೀವನಕ್ಕೂ ತೊಂದರೆಯಾಗುತ್ತದೆ. ಹಾಗಾಗಿ ಇಂತಹ ಕತೆಗಳಿಗೆ ಪ್ರಾಮುಖ್ಯತೆ ನೀಡದೆ ಉತ್ತಮ ಮತ್ತು ಸಜ್ಜೀವನ ನಡೆಸಬೇಕು.